ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಮಾಜಿ ಸಿಎಂ ಸದಾನಂದ ಗೌಡ ಅಸಮಾಧಾನ. ಲೋಕಸಭೆಗೆ ಸ್ಪರ್ಧಿಸುವಂತೆ ಕಾಂಗ್ರೆಸ್ ಆಫರ್ ಹಿನ್ನೆಲೆ ಕುತೂಹಲ ಕೆರಳಿಸಿದ ಡಿವಿಎಸ್ ಸುದ್ದಿಗೋಷ್ಠಿ. ಮಂಡ್ಯ ದಳಪತಿಗಳ ಪಾಲಾದ್ರೂ ಪಟ್ಟು ಬಿಡದ ಸ್ವಾಭಿಮಾನಿ ಸಂಸದೆ. ಕ್ಷೇತ್ರ ಉಳಿಸಿಕೊಳ್ಳಲು ದೆಹಲಿಯಲ್ಲಿ ಕೊನೆ ಹಂತದ ಕಸರತ್ತು. ಇಂದು ಅಮಿತ್ ಶಾ ಭೇಟಿಯಾಗಲಿರೋ ಸುಮಲತಾ. ಕೋಲಾರ ಕ್ಷೇತ್ರಕ್ಕಾಗಿ ಮೈತ್ರಿಗೆ ಎದುರಾಗುತ್ತಾ ಕುತ್ತು. ಕೋಲಾರ ಜೆಡಿಎಸ್ಗೆ ಕೊಟ್ರಷ್ಟೇ ದೋಸ್ತಿ, ಇಲ್ಲದಿದ್ರೆ ಸ್ವತಂತ್ರ ಸ್ಪರ್ಧೆ. ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಕೊಟ್ಟ ಕುಮಾರಸ್ವಾಮಿ. ಎರಡನೇ ಪಟ್ಟಿ ಬಿಡುಗಡೆಗೆ ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. 21 ಕ್ಷೇತ್ರಗಳ ಬಗ್ಗೆ ಯಾರನ್ನ ಕಣಕ್ಕಿಳಿಸಬೇಕು ಎಂಬ ಬಗ್ಗೆ ನಿರ್ಧಾರ. ಸಿಇಸಿ ಸಭೆ ನಂತರ ನಾಳೆ ಎರಡನೇ ಕಾಂಗ್ರೆಸ್ ಪಟ್ಟಿ ಘೋಷಿಸುವ ಸಾಧ್ಯತೆ. ಕಲಬುರಗಿಯಲ್ಲಿ ಖರ್ಗೆ ಸ್ಪರ್ಧಿಸುವಂತೆ ಕೈ ಕಾರ್ಯಕರ್ತರಿಂದ ಹೆಚ್ಚಿದ ಒತ್ತಾಯ. ಆದರೆ ಮತಯುದ್ಧಕ್ಕೆ ಧುಮುಕಲು ಖರ್ಗೆ ಹಿಂದೇಟು. ಎಐಸಿಸಿ ಅಧ್ಯಕ್ಷ ಜವಾಬ್ದಾರಿ ಕಾರಣ ಸ್ಪರ್ಧೆಗೆ ಆಸಕ್ತಿ ತೋರ್ತಿಲ್ವಾ ಖರ್ಗೆ? ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಬಹುತೇಕ ಫಿಕ್ಸ್. ಪ್ರಚಾರ ಅಖಾಡಕ್ಕಿಳಿದ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ. ತಂದೆ ಪ್ರತಿನಿಧಿಸುವ ಯಮಕನಮರಡಿಯಿಂದಲೇ ಪ್ರಿಯಾಂಕಾ ಜಾರಕಿಹೊಳಿ ಪ್ರಚಾರ. ಸೋದರ ರಾಹುಲ್ ಕೂಡ ಸಾಥ್. ನಿರೀಕ್ಷೆಯಲ್ಲಿದ್ದ ತುಮಕೂರು ಟಿಕೆಟ್ ಮಿಸ್. ಬಿಜೆಪಿಯ ಪ್ರಭಾವಿ ಲಿಂಗಾಯತ ನಾಯಕನಿಗೆ ಕಾಂಗ್ರೆಸ್ ಗಾಳ. ಪಕ್ಷ ಸೇರುವಂತೆ ಮಾಜಿ ಸಚಿವ ಮಾಧುಸ್ವಾಮಿಗೆ ಆಹ್ವಾನ ನೀಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ. ದೆಹಲಿಗೆ ಬನ್ನಿ ಅಂತ ಯಡಿಯೂರಪ್ಪ ಕರೆದ್ರೂ ಜೊತೆಗೆ ಹೋಗಿರಲಿಲ್ಲ. ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೂ ಗೈರು. ಬಿಎಸ್ವೈ ವಿರುದ್ಧ ಸೆಡ್ಡು ಹೊಡೆದ ಈಶ್ವರಪ್ಪ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡ್ರ. ಹಾಸನದಲ್ಲಿ ಮೈತ್ರಿಯಾದ್ರೂ ಈವರೆಗೆ ಒಪ್ಪಿಗೆ ನೀಡದ ಪ್ರೀತಂ ಗೌಡ. ವಿಧಾನಸಭೆ ಸೋಲಿನ ಸೇಡು ತೀರಿಸಿಕೊಳ್ಳಲು ರೇವಣ್ಣ ಕುಟುಂಬಕ್ಕೆ ಸೆಡ್ಡು. ಪ್ರತ್ಯೇಕ ಸಭೆ ನಡೆಸುವ ಮೂಲಕ ಪ್ರೀತಂ ಗೌಡ ಕೌಂಟರ್. ಬೆಂಗಳೂರಲ್ಲಿ ಗೆಲ್ಲೋಕೆ ಆ 2 ವಿಧಾನಸಭಾ ಕ್ಷೇತ್ರಗಳೇ ಟಾರ್ಗೆಟ್. ಅತಿ ಹೆಚ್ಚು ಮತದಾರರನ್ನು ಹೊಂದಿರುವ ಬೆಂಗಳೂರು ದಕ್ಷಿಣ ಹಾಗೂ ಆರ್ಆರ್ ನಗರ ಮತದಾರರನ್ನು ಸೆಳೆಯೋಕೆ 3 ಪಕ್ಷಗಳ ಕಸರತ್ತು. ಎಲೆಕ್ಷನ್ ಹೊತ್ತಲ್ಲಿ ಬಳ್ಳಾರಿ ಬಿಜೆಪಿಗೆ ಹೊಸ ಚಾಲೆಂಜ್. ಮಾಜಿ ಶಾಸಕ ತಿಪ್ಪೇಸ್ವಾಮಿ ಪಕ್ಷೇತರ ಸ್ಪರ್ಧೆಗೆ ನಿರ್ಧಾರ. ಶ್ರೀರಾಮುಲುಗೆ ಮತ ವಿಭಜನೆಯ ಆತಂಕ. ತೆಲಂಗಾಣ ರಾಜ್ಯಪಾಲೆ ಹುದ್ದೆಗೆ ರಾಜೀನಾಮೆ ನೀಡಿದ ತಮಿಳಿಸೈ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಚೆನ್ನೈ ದಕ್ಷಿಣದಿಂದ ಸ್ಪರ್ಧೆ ಸಾಧ್ಯತೆ. 3ನೇ ಪಟ್ಟಿಯಲ್ಲಿ ಹೆಸರು ಪ್ರಕಟವಾಗುವ ನಿರೀಕ್ಷೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ವಿರುದ್ಧ ನೂಪುರ್ ಶರ್ಮಾ ಕಣಕ್ಕಿಳಿಯುತ್ತಾರೆಂದು ವರದಿ. ಉತ್ತರ ಪ್ರದೇಶದ ರಾಯ್ಬರೇಲಿಯಿಂದ ಸ್ಪರ್ಧೆ. ನೂಪುರ್ ಶರ್ಮಾ ಅಮಾನತು ಶೀಘ್ರದಲ್ಲೇ ರದ್ದು ಸಾಧ್ಯತೆ. ಆದಾಯ ತೆರಿಗೆ ಪಾವತಿಯಲ್ಲಿ ವ್ಯತ್ಯಾಸ ಹಿನ್ನೆಲೆ ಬೆಂಗಳೂರಲ್ಲಿ ಮೇಘನಾ ಫಾಸ್ಟ್ ಫುಡ್ ಗ್ರೂಪ್ಸ್ ಕಚೇರಿಗಳ ಮೇಲೆ ಐಟಿ ರೇಡ್. ಇಂದಿರಾನಗರ, ಜಯನಗರ, ಕೋರಮಂಗಲದ ಕಚೇರಿಗಳಲ್ಲಿ ತಲಾಶ್. ಗಂಡನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಅಹೋರಾತ್ರಿ ಪತ್ನಿ ಧರಣಿ. ಚಿತ್ರದುರ್ಗದಲ್ಲಿ ವಿಕಾಸ್ ಮನೆ ಮುಂದೆ ತೇಜಸ್ವಿನಿ ಹೋರಾಟ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಮುಂದೆ ನ್ಯಾಯ ಕೊಡಿಸುವಂತೆ ಅಳಲು. ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ 5 ಟಿಎಂಸಿ ನೀರಿಗಾಗಿ ಹೋರಾಟ. ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹ. ನಾಳೆ ಅಫಜಲ್ಪುರ ಪಟ್ಟಣ ಬಂದ್ಗೆ ವಿವಿಧ ಸಂಘಟನೆಗಳಿಂದ ಕರೆ. ಸಹೋದರರ ನಡುವಿನ ಆಸ್ತಿ ಸಮರಕ್ಕೆ ಬಲಿಯಾದ ಮಾರಿಯಮ್ಮ ದೇಗುಲ. ವೃಷಭಾವತಿ ನಗರದಲ್ಲಿ ಸಾರ್ವಜನಿಕರ ವಿರೋಧ ಲೆಕ್ಕಿಸದೆ ದೇವಸ್ಥಾನ ತೆರವಿಗೆ ಯತ್ನ. ಸ್ಥಳದಲ್ಲಿ ಭಾರೀ ಹೈಡ್ರಾಮಾ.
ದೇವಸ್ಥಾನಕ್ಕೆ ಬೀಗ ಹಾಕಿದ ತಮ್ಮ ರಮೇಶ್. ರಾಜ್ಯದಲ್ಲಿ ಇನ್ಮುಂದೆ ಸಿಗಲ್ಲ ಕೆಎಂಎಫ್ ಎಮ್ಮೆ ಹಾಲು ಮಾರಾಟ ಸ್ಥಗಿತಕ್ಕೆ ಮುಂದಾದ ಕೆಎಂಎಫ್. ಗ್ರಾಹಕರಿಂದ ಬೇಡಿಕೆ ಕುಸಿತ ಹಿನ್ನೆಲೆ ಮಾರಾಟ ಸ್ಥಗಿತಕ್ಕೆ ತೀರ್ಮಾನ. ದೇವಸ್ಥಾನಕ್ಕೆ ರೋಬೋ ಆನೆ ಗಿಫ್ಟ್ ಕೊಟ್ಟ ನಟಿ ಪ್ರಿಯಾಮಣಿ. ಕೇರಳದ ಎರ್ನಾಕುಲಂನ ಮಹಾದೇವ ದೇವಸ್ಥಾನಕ್ಕೆ ಉಡುಗೊರೆ. 3 ಮೀಟರ್ ಎತ್ತರ, 800 ಕೆಜಿ ತೂಕವಿದ್ದು ನೈಜದಂತೆ ಭಾಸವಾಗುವ ರೋಬೋ ಆನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.